ಎಲ್ಲರೂ ಕೂಡ ರಾಜಕೀಯದಲ್ಲಿ ಏಳಿಗೆ ಆಗಲಿ, ರಾಜಕೀಯದಲ್ಲಿ ಹೆಸರಾಗಲಿ, ರಾಜಕೀಯದಲ್ಲಿ ಒಂದು ಸಂಚಲನ ಮೂಡ್ಸೋಕ್ಕಾಗಲ್ಲ 10ನೇ ಮನೆ ಇಲ್ಲದೆ ಹೋದರೆ. ಇಲ್ಲಾಂದರೆ ಸುಮ್ಮನೆ ನೀವು ಓಡಾಡ್ತಾ ಇರ್ತೀರಾ, ನಿಮ್ಗೆ ಯಾವುದೇ ಪೋಸ್ಟ್ ಸಿಗಲ್ಲ. ಸುಮ್ಮನೆ ನೀವು ಖಾಲಿ ನಮ್ಗೆ ಯಾವುದೋ ಒಂದು ಪೋಸ್ಟ್ ಕೊಡ್ತಾರೆ ಅಂತ ಹೇಳಿ 10 ವರ್ಷದಿಂದ ಕಾಯ್ತಾ ಇರ್ತೀರಾ, ಕೈಗೆ ಚಿಪ್ಪೆ ಅವ್ರು ಕೊಡೋದು ನಿಮ್ಗೆ. ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ. ನಾನು ಒಂದು 100 ಜನ ಇರ್ತಾರೆ ಅನ್ಕೊಂಡೇನು. ಒಂದೊಂದು ಪಕ್ಷ ಅಂದ್ರೂ ಸಾವಿರಾರು ಜನ ಇರ್ತಾರೆ. ಅವರೆಲ್ಲ ಆಕಾಂಕ್ಷಿ ಆಗಿರ್ತಾರೆ, ನಾವು ಮುಂದೆ ನಾಯಕರಾಗ್ತೀವಿ, ನಾವು ಹಂಗೆ ಮಾಡಿದೀವಿ, ಹಿಂಗೆ ಮಾಡಿದೀವಿ, ನಾವು ನಾಯಕರಾಗ್ತೀವಿ. ಒಂದು ಪಕ್ಷದಲ್ಲಿ ಒಂದು ಪೋಸ್ಟ್ ಬರುತ್ತೆ, ಈ ಜಿಲ್ಲಾಧ್ಯಕ್ಷ, ಅಧ್ಯಕ್ಷ, ಈ ಅಧ್ಯಕ್ಷ ಮೂವಿನೇ ಸಿಗೋದೇ ಕೌಂಟೇಬಲ್ ಇರೋದು ಸ್ಥಾನಗಳು. ಬಟ್ ಅಲ್ಲಿ ಕಾರ್ಯಕರ್ತರು ಓಡಾಡೋರು ಅಂತ ಸಾವಿರಾರು ಜನ ಇರ್ತಾರೆ. ಸೊ ಅಲ್ಲಿ ಒಂದು ಪೋಸ್ಟ್ಗೆ ಅರ್ಹರಾಗಿರ್ತಕ್ಕಂಥ ಒಂದು ವಿಚಾರ, ಒಂದು ಕೆಲಸನೂ ಮಾಡಿರ್ಬೇಕು. ಅದನ್ನು ಯೋಗ್ಯತೆ ಅಂತ ಕರಿತೀವಿ. ಜಾತಕದಲ್ಲಿ 10ನೇ ಮನೆ, 4ನೇ ಮನೆ, 7ನೇ ಮನೆ ಈ 3 ಬಂದಿರಬೇಕಲ್ಲಿ ಪ್ರಮುಖವಾಗಿ. ಅದು ಬಂದಾಗ ಅಲ್ಲಿ ಯೋಗ ಬಂತು ಅಂತ ಅರ್ಥ. ಸೊ ನಿಮ್ಮ ಯೋಗ್ಯತೆಗೆ ನಿಮಗೆ ಸಿಗಬೇಕು ಅನ್ನೋದು ಏನಿಲ್ಲ ಸ್ವಾಮಿ. ಸುಮ್ಮನೆ ಫ್ರೀ. ಆಮೇಲೆ ಎಲ್ಲ ಬಂದವರೆಲ್ಲ ಬಂದಿದ್ದಾರೆ, ಅಯ್ಯೋ ಸುಮ್ಮನೆ ವೇಸ್ಟಾಗಿ 10 ವರ್ಷ ದುಡ್ದೆ, ಅವ್ರ ಹಿಂದೆ ಹೋದೆ, ಏನೇ ಮಾಡಿದೆ, ಏನೂ ಕೊಟ್ಟಿಲ್ಲ. ಈ ಕಡೆ ದುಡ್ಡು ನಾನು ಕೈಯಿಂದ ಖರ್ಚು ಮಾಡಿದೆ, ಟೈಮ್ ವೇಸ್ಟ್ ಮಾಡ್ಕೊಂಡೆ. ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸಗಳನ್ನ ಬಿಟ್ಟು ಕೆಲವರು ಜನಗಳ ಹಿಂದೆ ಹೋಗಿ ಹಾಳು ಮಾಡ್ಕೊಂಡಿದ್ದಾರೆ ನಿಮ್ಮ ಜೀವನ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಅದಿರಲಿಲ್ಲ. ಅರ್ಥ ಆಯ್ತಾ? ಸೊ ಇದನ್ನು ಅನೇಕ ಜನರು, ಲಕ್ಷಾಂತರ ಜನ ಯುವಕರು ಇದರಿಂದ ಹಾಳಾಗಿದ್ದಾರೆ. ರಾಜಕೀಯ ವ್ಯಕ್ತಿಗಳಿಗೇನು, ಜನಗಳು ಬಂದರೆ ಸಾಕು, ಹುಡುಗರು ಬಂದರೆ ಸಾಕು, ಅವ್ರಂತರ ಕಳ್ಳೆಪುರಿ ಯೂಸ್ ಮಾಡ್ಕೊಂಡಂಗೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ 10ನೇ ಮನೆ, 4ನೇ ಮನೆ, 7ನೇ ಮನೆ ಭಾಳ ಇಂಪಾರ್ಟೆಂಟ್. ಅದರಲ್ಲಿ 10ನೇ ಮನೆ ಯಾಕೆ ಇಂಪಾರ್ಟೆಂಟು ಅಂತಂದರೆ, 10ನೇ ಮನೆ ಒಬ್ಬ ವ್ಯಕ್ತಿಯ ಒಂದು ಏನಂತಾರೆ ಅಹಂ ತೋರಿಸುತ್ತೆ. ಅಹಂ, ನಾನು ಅನ್ನೋ ತೋರಿಸುತ್ತೆ 10ನೇ ಮನೆ. ಆ್ಯಕ್ಚುಲಿ ಒಳ್ಳೆ ಪೊಸಿಷನ್ನು, ಟಾಪ್ ಪೊಸಿಷನ್ ಕೊಡುತ್ತೆ 10ನೇ ಮನೆ. ಆದರೆ ಬಿಟ್ಕೊಡೋದಿಲ್ಲ ಯಾರಿಗೂ. ಅದು 10ನೇ ಮನೆ. ಅವನ್ನ ಕೊಂದರೂ ಪರವಾಗಿಲ್ಲ, ನಾನಿರಬೇಕು ಅನ್ನೋ ಒಂದು ಅಭಿಮಾನ, ಒಂದು ದುರಾಭಿಮಾನ 10ನೇ ಮನೆಗೆ ಬರುತ್ತೆ. ಯಾಕಂದರೆ 10ನೇ ಮನೆ ಅನ್ನೋದು ಒಂದು ರಾಜನ ಸ್ಥಾನ. ರಾಜ ಅವನ ಸ್ಥಾನವನ್ನು ಬಿಟ್ಕೊಡಲ್ಲ ಯಾವಾಗಲೂ. ಆ ಸಮಯದಲ್ಲಿ ರಾಜನ ಕೈಲಿ ಯಾವಾಗಲೂ ಕತ್ತಿ ಇರುತ್ತೆ. ಸೊ ಆ ಕತ್ತಿ ಇರ್ತಕ್ಕಂಥ ಒಂದು ವಿಚಾರ ನಾವು ನೋಡಿದಾಗ, ಯಾರ್ಯಾರಿಗೆ ಒಂದು ಅಧಿಕಾರ ಬರುತ್ತೋ ಅವರಿಗೆ ಒಂದು ರೀತಿ ದುರಾಭಿಮಾನ ಬರುತ್ತೆ, ನಾನು ಇಲ್ಲೇ ಇರಲೇಬೇಕು ಅಂತ. ಯಾಕೆಂದರೆ ಇದು ಸಾತ್ವಿಕ ಅಲ್ಲ, ಇದು ತಾಮಸಿಕ. ಸಾತ್ವಿಕ ಅಂದರೆ ಸನ್ಯಾಸಿ ಆಗೋದು, ರಾಜ ಆಗೋದು ತಾಮಸಿಕ, ರಾಜಸಿಕ ಮುಖಾಂತರ.